Welcome all for today's Database Management System 1 session number 39 of second semester BCA affiliated to Kuvempu University. So dear students, our today's online learning topic is aggregate functions there in our SQL. So before moving on to our SQL aggregate functions, let us have a short recap of our previous session. I think you all remember in our previous session we have understood about all the four set operations coming in your SQL. That is, we have learnt about a union operator and your union all intersection along with your minus there. With the sample examples we have understood how they are going to be used in our SQL queries there. So now the learning objective of today's session is to understand the SQL, that is your structured query language aggregate functions. So the session outcome will be the student will be able to understand the aggregate functions. Specifically here we are going to learn the 5 different SQL aggregate functions there. They are the count, sum, average, min and max. So now dear students, let us start our discussion by understanding what do we mean by aggregate function in our SQL there. See, aggregate functions relational algebra ಬರುತ್ತೆ, ನಮ್ಮ SQL ಅಲ್ಲೂ ಬರುತ್ತೆ. ಇವತ್ತಿನ ನಮ್ಮ ಕ್ಲಾಸ್ ಏನಿದೆ ಅಂದರೆ to understand how we are going to use the aggregate functions in an SQL queries there. SQL queries ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತೇಳಿ. So the aggregate functions are nothing but the functions that take a collection of values as input and they are going to return a single value. ಅಗ್ರಿಗೇಟ್ ಫಂಕ್ಷನ್ಸ್ ಅಂದರೆ ಏನು ಅಂದರೆ ಸಿಂಪಲ್, ಇದು ಒಂದು ಸ್ಟ್ಯಾಂಡರ್ಡ್ ಫಂಕ್ಷನ್ಸ್, ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತಲೂ ಕರಿಬೋದು ನೀವು. ಅದೇನು ಮಾಡುತ್ತೆ, ಇನ್ಪುಟ್ ಆಗಿ ಒಂದು ಕಲೆಕ್ಷನ್ ಆಫ್ ವ್ಯಾಲ್ಯೂಸ್, ಮೋರ್ ದೆನ್ ಒನ್ ಮಲ್ಟಿಪಲ್ ವ್ಯಾಲ್ಯೂಸ್ನ ಅಥವಾ ಒಂದು ಬಂಚ್ ಆಫ್ ವ್ಯಾಲ್ಯೂಸ್ನ ಇಟ್ ವಿಲ್ ಬಿ ಟೇಕಿಂಗ್ ಆ್ಯಂಡ್ ಇಟ್ ವಿಲ್ ಬಿ ಪರ್ಫಾರ್ಮಿಂಗ್ ದ ಅಸೈನ್ಡ್ ಅಗ್ರಿಗೇಟ್ ಆಪರೇಷನ್. ಆದಮೇಲೆ ಆಸ್ ಅನ್ ಔಟ್ಪುಟ್ ಇಟ್ ವಿಲ್ ರಿಟರ್ನ್ ಎ ಸಿಂಗಲ್ ವ್ಯಾಲ್ಯೂ. Okay, see these aggregate functions, they perform a calculation on a set of values and they are going to return a single value. So you can tell or you can define the aggregate functions in both the ways there. And remember one important point dear students here, that is aggregate functions will ignore the null values except the count. Aggregate function ಏನು ಮಾಡುತ್ತೆ, it will ignore the null values. ಯಾವುದರಲ್ಲಿ ಕೌಂಟಲ್ಲಿ ಬಿಟ್ಟರೆ ಉಳಿದಿದ್ರಲ್ಲೆಲ್ಲ this null values will be ignored there. For example, in max, min, sum or anything it may be, only in the count it will be considered for its operation. ಓಕೆ, ಸೊ ಇವತ್ತು ನಮ್ಮ ಕ್ಲಾಸಲ್ಲಿ ನಾವು ಕಲಿತಿರೋ ಎಷ್ಟು ಅಗ್ರಿಗೇಟ್ ಫಂಕ್ಷನ್ಸ್ ಯಾವ್ದು ಅಂದರೆ ಟೋಟಲಿ ಅಗ್ರಿಗೇಟ್ ಫಂಕ್ಷನ್ಸ್ ನಾವಿಲ್ಲಿ ಕಲಿಯೋದು ಯಾವ್ದು ಅಂದರೆ 5 ಕಲಿತೀವಿ. ಅದರಲ್ಲಿ ಮೊದಲನೇ ಅಗ್ರಿಗೇಟ್ ಫಂಕ್ಷನ್ ಯಾವುದು ಅಂದರೆ ಕೌಂಟ್, ನೆಕ್ಸ್ಟ್ ಈಸ್ ಸಮ್, AVG, MIN ಮೀನ್, MAX ಮ್ಯಾಕ್ಸ್. ಸೊ ಈಗ ಒಂದೊಂದನ್ನೇ ಕಲಿತಾ ಹೋಗೋಣ ವಿತ್ ಸಮ್ ಸ್ಯಾಂಪಲ್ ಡೇಟಾಬೇಸ್ ಎಕ್ಸಾಂಪಲ್. ಸೊ ವಿಲ್ ಸ್ಟಾರ್ಟ್ ವಿತ್ ಯುವರ್ ಫಸ್ಟ್ ಒನ್, ದಟ್ ಈಸ್ ಯುವರ್ ಕೌಂಟ್ ಅಗ್ರಿಗೇಟ್ ಫಂಕ್ಷನ್. ಸಿ ಎಲ್ಲ ಸಿಂಪಲ್ ಇದೆ, ವಿತ್ ಡೆಫಿನೇಷನ್ ಎಕ್ಸಾಂಪಲ್ ಕ್ವೆರಿ ಜೊತೆಗೆ ಏನಂತ ಹೇಳ್ತೀನಿ, ಜಸ್ಟ್ ಜಲ್ದಿ ಕಲ್ತ್ಕೊಂಬರೋಣ ಅಂತ. ಓಕೆ, ಸೊ ಅದರಲ್ಲಿ ಮೊದಲನೇದು ಯಾವುದು ಅಂದರೆ ನಮ್ಮ ಕೌಂಟ್ ಅಗ್ರಿಗೇಟ್ ಫಂಕ್ಷನ್. ಸಿ ದಿಸ್ ಕೌಂಟ್ ಫಂಕ್ಷನ್ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ದ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ಎ ಸ್ಪೆಸಿಫೈಡ್ ಫೀಲ್ಡ್. ಫಾರ್ ಎಕ್ಸಾಂಪಲ್ ಒಂದು ಟೇಬಲ್ ಇದೆ, ಆ ಟೇಬಲಲ್ಲಿ ಸುಮಾರು ವ್ಯಾಲ್ಯೂಸ್ ಇದೆ, ನಿಮಗೆ ಎಷ್ಟಿದೆ ಅಂತ ಕೌಂಟ್ ಮಾಡೋದಕ್ಕೆ ಈಗ ಟೈಮ್ ಇಲ್ಲ, ಫಾಸ್ಟಾಗಿ ಕೌಂಟ್ ಮಾಡಬೇಕು. ಆವಾಗ ಯು ಕ್ಯಾನ್ ಯೂಸ್ ಎನ್ ಅಗ್ರಿಗೇಟ್ ಫಂಕ್ಷನ್ ಫಾರ್ ದಟ್ ಅಟ್ರಿಬ್ಯೂಟ್ ಕಾಲಮ್, ಅಟ್ರಿಬ್ಯೂಟ್ ನೇಮ್ ಆರ್ ಅ ಕಾಲಮ್ ನೇಮ್. ಸೊ ದಿಸ್ ವಿಲ್ ರಿಟರ್ನ್ ಹೌ ಮೆನಿ ಆರ್ ದೇರ್. ಫಾರ್ ಎಕ್ಸಾಂಪಲ್ 50 ಟ್ಯೂಪಲ್ಸ್ ಇದೆ ಅಂದರೆ ಟಕ್ ಅಂತ ಔಟ್ಪುಟ್ ಏನು ಬರುತ್ತೆ ಅಂದರೆ 50 ಅಂತೇಳಿ, ದಟ್ ಈಸ್ 50 ವ್ಯಾಲ್ಯೂಸ್ ಆರ್ ದೇರ್ ಅಂತೇಳಿ. ಅರ್ಥ ಆಯ್ತಲ್ವಾ? ಈ ಥರ ನೀವು ಮಾಡಬೇಕು ಅಂದರೆ ನಾವು ಯೂಸ್ ಮಾಡೋ ಅಗ್ರಿಗೇಟ್ ಫಂಕ್ಷನ್ ಯಾವ್ದು ಹೇಳಿ, ಕೌಂಟ್. ಓಕೆ, ಸಿ ಕೌಂಟ್ ದಿಸ್ ವರ್ಕ್ಸ್ ಬೋತ್ ಆನ್ ಯುವರ್ ನ್ಯೂಮರಿಕ್ ಆ್ಯಂಡ್ ನಾನ್ ನ್ಯೂಮರಿಕ್ ಡೇಟಾ ಟೈಪ್ಸ್. ಅಂದರೆ ಆಲ್ಫಾ ನ್ಯೂಮರಿಕ್ ಡೇಟಾ ಇದ್ದರೂ, ನೇಮ್ಸ್ ಇದ್ರೂ ಕೂಡ ರನ್ ಆಗುತ್ತೆ, ನಂಬರ್ಸ್ ಇದ್ದರೆ, ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಇದ್ರೂ ಕೂಡ ಇದನ್ನು ನಾವು ರನ್ ಮಾಡ್ಬೋದು. ಆಲ್ ದ ಅಗ್ರಿಗೇಟ್ ಫಂಕ್ಷನ್ಸ್ ಬೈ ಡಿಫಾಲ್ಟ್ ಎಕ್ಸ್ಕ್ಲೂಡ್ಸ್ ದ ನಲ್ ವ್ಯಾಲ್ಯೂಸ್ ಬಿಫೋರ್ ವರ್ಕಿಂಗ್ ಆನ್ ಯುವರ್ ಡೇಟಾ. ಆದರೆ ಕೌಂಟಲ್ಲಿ ನಾಪ್ಕ ಇಟ್ಕೊಳ್ಳಿ, ಸೊ ಬೇರೆ ಎಲ್ಲ ಅಗ್ರಿಗೇಟ್ ಫಂಕ್ಷನ್ಸ್ ಅದನ್ನು ತಕ್ಕೊಳ್ಳುತ್ತೆ, ಆದರೆ ಇದು ಏನು ಮಾಡುತ್ತೆ, ಇಟ್ ವಿಲ್ ಕೌಂಟ್ ದಟ್ ಆಲ್ಸೋ. See, count star is a special implementation of count function that returns the count of all the rows in the specified table. ಅಂದರೆ ಈಗ ನಿಮಗೊಂದು ಟೇಬಲ್ ಇದೆ, ಎಷ್ಟು ರೋಸ್ ಇದೆ, ಎಷ್ಟು ಟ್ಯೂಪಲ್ಸ್ ಇದೆ ಅಥವಾ ರೆಕಾರ್ಡ್ಸ್ ಇದೆ ಅಂತ ನೀವು ಕೌಂಟ್ ಮಾಡಬೇಕು ಅಂದರೆ ಯು ಕ್ಯಾನ್ ಯೂಸ್ ಎ ಫಂಕ್ಷನ್ ಕಾಲ್ಡ್ ಆಸ್ ಕೌಂಟ್ ಆಫ್ ಸ್ಟಾರ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ದಿಸ್ ಕ್ಯಾನ್ ಬಿ ಎ ಕ್ವಶನ್ ಫಾರ್ ಯುವರ್ ಇಂಟರ್ವ್ಯೂಸ್ ದೇರ್. ನೀವು ಡೇಟಾಬೇಸ್ ಮೇಲೆ ಇಂಟರ್ವ್ಯೂಸ್ ಮಾಡುವಾಗ ಈ ಕ್ವಶನ್ ನಿಮಗೆ ಕೇಳ್ಬೋದು ಅಗ್ರಿಗೇಟ್ ಫಂಕ್ಷನಲ್ಲಿ, ಹೌ ಕ್ಯಾನ್ ಯು ಕೌಂಟ್ ದ ಟೋಟಲ್ ನಂಬರ್ ಆಫ್ ರೋಸ್ ಇದೆ. ಸೊ ಅವಾಗ ಏನಂತ ಹೇಳ್ಬೇಕು ಆನ್ಸರ್ ನೀವು, ಕೌಂಟ್ ಆಫ್ ಸ್ಟಾರ್, ಮೇಕ್ ಎ ನೋಟ್ ಆಫ್ ದಿಟ್ ಆ್ಯಂಡ್ ಪುಟ್ ಎ ಸ್ಟಾರ್ ಫಾರ್ ದಿಸ್. ಓಕೆ, ಸೊ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಸಿಂಟ್ಯಾಕ್ಸ್ ಹೇಗಿದೆ ಅಂದರೆ, ಯು ವಾಂಟ್ ಟು ಕೌಂಟ್ ದ ನಂಬರ್ ಆಫ್ ಕಾಲಮ್ಸ್ ಫ್ರಮ್ ಯುವರ್ ಟೇಬಲ್, ದಟ್ ಈಸ್ ಯು ವಿಲ್ ಬಿ ರೈಟಿಂಗ್ ಸೆಲೆಕ್ಟ್ ಕೌಂಟ್ ಆಫ್ ಕಾಲಮ್ ನೇಮ್ ಫ್ರಮ್ ಅ ಟೇಬಲ್. ಸೊ ಯು ಕ್ಯಾನ್ ಸಿ ಹಿಯರ್ ಡಿಯರ್ ಸ್ಟೂಡೆಂಟ್ಸ್, ಈ ಸ್ಲೈಡಲ್ಲಿ ನಿಮಗೊಂದು ಟೇಬಲ್ ಇದೆ, ಆ ಟೇಬಲ್ ಹೆಸರು ಏನು ಅಂದರೆ ಎಂಪ್ಲಾಯಿ ಅಂತೇಳಿ. ಸೊ ಇದರಲ್ಲಿ ನಿಮಗೆ 5 ಅಟ್ರಿಬ್ಯೂಟ್ ವ್ಯಾಲ್ಯೂಸ್ ಇದೆ. ಕಾಲಮ್ 1 ಈಸ್ EID, E ನೇಮ್,
ಏಜ್, ಸಿಟಿ ಮತ್ತು ಸ್ಯಾಲ್ರಿ. ಇ ಐ ಡಿ ಅಂದರೆ ಎಂಪ್ಲಾಯ್ ಐ ಡಿ, ಎಂಪ್ಲಾಯ್ ನೇಮ್, ಏಜ್, ಸಿಟಿ ಮತ್ತು ಸ್ಯಾಲ್ರಿ ಇದೆ. ಸೊ ಟೋಟಲಿ 1 2 3 4 5 ರೆಕಾರ್ಡ್ಸ್ ಇದೆ ನಿಮಗೆ ಇದರಲ್ಲಿ. ದಟ್ ಈಸ್ E_001 002 3 4 and 5. So the names are Rakib, Rafi, Razu, Ryan and Rahul antide. They are having their own ages, they are from different places in the world and they are having different salary there. Okay, now ಈಗ if we want to count how many employee IDs are there in our table there, ಅದನ್ನು ಕೌಂಟ್ ಮಾಡಬೇಕು ಅಂದರೆ ನೀವು ಹೇಗೆ ಬರೀತೀರಾ, ಇನ್ಪುಟ್ ಏನು ಕೊಡ್ತೀರಾ ಅಂದರೆ ಸೆಲೆಕ್ಟ್ ಕೌಂಟ್ ಆಫ್ EID ಫ್ರಮ್ ಆನ್ ಎಂಪ್ಲಾಯಿ. ಸಿಂಪಲ್ ನೋಡಿ, ಸೆಲೆಕ್ಟ್ ಕ್ವೆರಿ ಏನಕ್ಕೆ ಗೊತ್ತಿದೆ, ರಿಟ್ರೀವ್ ಮಾಡೋದಕ್ಕೆ. ಕೌಂಟ್ ಅನ್ನೋದು ನನ್ನ ಅಗ್ರಿಗೇಟ್ ಫಂಕ್ಷನು. ಇದಕ್ಕೆ ನೀವು ಆಟ್ರಿಬ್ಯೂಟ್ ಕಾಲಮ್ ನೇಮ್ ಕೊಡ್ತಿರೋದು ಯಾವುದು, ನಿಮ್ಮ ಎಂಪ್ಲಾಯ್ ಐ ಡಿ. ಸೊ ಯಾವ ಟೇಬಲಿಂದ ತೆಗಿಬೇಕು, ಫ್ರಮ್ ಎಂಪ್ಲಾಯ್ ಟೇಬಲ್ ಅಂದರೆ. ಸೊ ಫೈನಲಿ ನಿಮಗೆ ಔಟ್ಪುಟ್ ಬರುತ್ತೆ ಏನಂತೇಳಿ, ಕೌಂಟ್ ಆಫ್ EID ಈಸ್ ಈಕ್ವಲ್ ಟು 5. ಯಾಕಂದರೆ ಇಲ್ಲಿರೋದು ಟೋಟಲ್ ರೆಕಾರ್ಡ್ಸ್ EID ಎಷ್ಟಿದೆ, 5 ತಾನೆ. 001 002 003 004 005 ತಾನೆ. ಸೊ ಟೋಟಲಿ ನವ್ ಯು ಗಾಟ್ ದ ಕೌಂಟ್ ಆಫ್ ಯುವರ್ ಎಂಪ್ಲಾಯ್ ಐ ಡಿ ಈಸ್ ಟೋಟಲ್ 5. ಅರ್ಥ ಆಯ್ತಾ? ದಿಸ್ ಈಸ್ ವಾಟ್ ದ ಕೌಂಟ್ ಈಸ್ ಗೋಯಿಂಗ್ ಟು ರನ್ ದೇರ್. ಇದೇ ರೀತಿ ನೀವು ಒರಾಕಲ್ ಜೊತೆ ಪ್ರಾಜೆಕ್ಟ್ ಮಾಡುವಾಗ ಅಥವಾ ನೀವೊಂದು ಲ್ಯಾಬ್ ಮಾಡುವಾಗ ನಿಮಗೆ ಅಲ್ಲಿ ಕೌಂಟ್ ಮಾಡಬೇಕು ಅಂದರೆ ದಿಸ್ ಈಸ್ ಹೌ ಯು ಶುಡ್ ರೈಟ್. ಒಂದು ಸೆಲೆಕ್ಟ್ ಕ್ವೆರಿ ಜೊತೆ ಬರೀರಿ, ಸೆಲೆಕ್ಟ್ ಅಗ್ರಿಗೇಟ್ ಫಂಕ್ಷನ್ ಹಾಕಿ ಕೌಂಟ್ ಅಂತೇಳಿ, ಯಾವ ಆಟ್ರಿಬ್ಯೂಟಲ್ಲಿ ವರ್ಕ್ ಆಗಬೇಕು ಅನ್ನೋದನ್ನು ಹಾಕಿ ಫ್ರಮ್ ಕ್ಲಾಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ರಿಲೇಷನ್ ಅಂದ್ಬಿಟ್ಟು ಬರೀ. ನೋಡಿ, ನನ್ನ ರಿಲೇಷನ್ ಎಂಪ್ಲಾಯಿ ಅಲ್ವಾ, ಎಂಪ್ಲಾಯ್. ನಿಮ್ಮದು ಲೋನ್ ಇದೆ, ಬ್ಯಾಂಕ್ ಇದೆ, ಲೈಬ್ರರಿ ಇದೆ ಅಂದರೆ ಇಲ್ಲಿ ಚೇಂಜ್ ಮಾಡ್ತಾ ಹೋಗ್ಬೇಕು. ಅರ್ಥ ಆಗಿದೆ ಅಲ್ವಾ? ಸೊ ದಟ್ ವಾಸ್ ಅಬೌಟ್ ಯುವರ್ ಫಸ್ಟ್ ಅಗ್ರಿಗೇಟ್ ಫಂಕ್ಷನ್ ಕೌಂಟ್ ದೇರ್. ಓಕೆ, ನಾವು ವಿಲ್ ಮೂವ್ ಆನ್ ಟು ಯುವರ್ ಸೆಕೆಂಡ್ ಒನ್. ಯಾವುದು ನಿಮ್ಮ ಸೆಕೆಂಡ್ ಹೋಗೋಕ್ಕಿಂತ ಮುಂಚೆ ಈ ಕೌಂಟಲ್ಲಿ ಈವನ್ ಯು ಕ್ಯಾನ್ ಯೂಸ್ ಸಮ್ ಸ್ಪೆಷಲ್ ಕೀವರ್ಡ್ಸ್ ದೇರ್. ಆ ಸ್ಪೆಷಲ್ ಕೀವರ್ಡ್ಸ್ ಏನಂತ ಹೇಳ್ತೀನಿ ನೋಡಿ. ಅದರಲ್ಲಿ ಮೊದಲನೇದು ಯಾವುದು ಅಂದರೆ ಡಿಸ್ಟಿಂಕ್ಟ್ ಕೀವರ್ಡ್. ಡಿಸ್ಟಿಂಕ್ಟ್ ಕೀವರ್ಡ್ ಏನು ಮಾಡುತ್ತೆ, ತುಂಬ ಸ್ಪೆಷಲ್ ಇದೆ. ಏನಂತೇಳಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಲೈಡ್ ಹೋಗೋ ಮುಂಚೆನೇ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಯು ಕನ್ಸಿಡರ್ ದ ಏಜ್ ಹಿಯರ್. ಏಜಲ್ಲಿ 24 21 30 21 19 ಅಂತಿದೆ ಅಲ್ವಾ. 21 ಅನ್ನೋದು 2 ಸತಿ ಬಂದಿದೆ ಅಲ್ವಾ, ಅಂದರೆ 21 ಅನ್ನೋ ವ್ಯಾಲ್ಯೂ ಡೂಪ್ಲಿಕೇಟ್ ಇದೆ ಅಲ್ವಾ. ಸೊ ನೀವು ನಾರ್ಮಲ್ ಆಗಿ ಕೌಂಟ್ ಅಂತ ಹಾಕಿದ್ರೆ 5 ಕಾಲಮ್ಸ್ ಅಂತ ತೋರಿಸುತ್ತೆ, 5 ರೋಸ್ ಅಂತ ಹೇಳ್ಬಿಟ್ಟು. ಅದೇ ನೀವು ಡಿಸ್ಟಿಂಕ್ಟ್ ಅಂತ ಯೂಸ್ ಮಾಡಿದ್ರೆ ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಎಲಿಮಿನೇಟ್ ಮಾಡಿಬಿಟ್ಟು ಓನ್ಲಿ 1 ಅಕರೆನ್ಸಸ್ನ ಕೌಂಟ್ ಮಾಡಿಬಿಟ್ಟು ಡಿಸ್ಪ್ಲೇ ಮಾಡುತ್ತೆ. ಅರ್ಥ ಆಯ್ತಾ? ಆವಾಗ ನಾವು ಏನು ಯೂಸ್ ಮಾಡ್ತೀವಿ, ಡಿಸ್ಟಿಂಕ್ಟ್. ವಿಲ್ ಸಿ ದಿಸ್ ಒನ್. See the distinct keyword that allows us to omit the duplicates from our result. 21 ಅಂತ 2 ಸತಿ ಬಂದರೆ 5 ಬರಬೇಕಲ್ವಾ. ಆದರೆ 21ನ ನೀವು ಡಿಸ್ಟಿಂಕ್ಟ್ ಕೀವರ್ಡ್ ಜೊತೆ ಯೂಸ್ ಮಾಡಿದ್ರೆ ಅಲ್ಲಿ 4 ಮಾತ್ರ ಬರುತ್ತೆ. ಒಂದು ಡೂಪ್ಲಿಕೇಟ್ ಇರೋದ್ರಿಂದ ಒಂದನ್ನು ಡಿಸ್ಕಾರ್ಡ್ ಮಾಡ್ತೀವಿ. ಅರ್ಥ ಆಯ್ತಾ? ಸಿ ದಿಸ್ ಅಚೀವ್ಡ್ ಬೈ ಗ್ರೂಪಿಂಗ್ ಸಿಮಿಲರ್ ವ್ಯಾಲ್ಯೂಸ್ ಟುಗೆದರ್. ಇದನ್ನು ಹೇಗೆ ಬರೀಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಸೆಲೆಕ್ಟ್ ಡಿಸ್ಟಿಂಕ್ಟ್ ಆಫ್ EID ಫ್ರಮ್ ಆನ್ ಎಂಪ್ಲಾಯಿ. ಇದೇನು ಮಾಡುತ್ತೆ, ಈಗ ನಿಮ್ಮ ಟೇಬಲಲ್ಲಿ ಏನಾದರೂ ಎಂಪ್ಲಾಯ್ ಐ ಡಿ ಸೇಮ್ 2-3 ಸತಿ ಬಂದಿದ್ರೆ ಅದರಲ್ಲಿ ಒಂದು ಮಾತ್ರ ಫೆಚ್ ಮಾಡಿಬಿಟ್ಟು ಉಳಿದಿದ್ದನ್ನೆಲ್ಲ ಡಿಸ್ಕಾರ್ಡ್ ಮಾಡಿಬಿಟ್ಟು ನಿಮಗೆ ವ್ಯಾಲ್ಯೂ ಕೊಡುತ್ತೆ. ಆದರೆ ಸದ್ಯಕ್ಕೆ ನಮ್ಮ ಹತ್ರ ಇರೋ ಎಕ್ಸಿಸ್ಟಿಂಗ್ ಟೇಬಲಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ಡೂಪ್ಲಿಕೇಟ್ ವ್ಯಾಲ್ಯೂಸ್. ಹಾಗಾಗಿ ಆ್ಯಸ್ ಅನ್ ಔಟ್ಪುಟ್ ಐ ಆಮ್ ಗೆಟಿಂಗ್ ಆಲ್ ದ ಎಂಪ್ಲಾಯ್ ಐ ಡಿಸ್ ದೆ. ಅಂಡರ್ಸ್ಟುಡ್? ಸೆಲೆಕ್ಟ್ ಡಿಸ್ಟಿಂಕ್ಟ್ ಆಫ್ EID ಫ್ರಮ್ ಯುವರ್ ಎಂಪ್ಲಾಯಿ. ಅರ್ಥ ಆಯ್ತಲ್ವಾ? ಅಂಡರ್ಸ್ಟುಡ್? ಕೌಂಟ್ ಕಲ್ತಿದ್ದೀರಾ, ಕೌಂಟ್ ಸ್ಟಾರ್ ಅಂತ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಪ್ಲಸ್ ಡಿಸ್ಟಿಂಕ್ಟ್ ಕೀವರ್ಡ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀವಿ. ಈಗ ವಿಲ್ ಮೂವ್ ಆನ್ ಟು ಯುವರ್ ಸೆಕೆಂಡ್ ಅಗ್ರಿಗೇಟ್ ಫಂಕ್ಷನ್, ದಟ್ ಈಸ್ ಯುವರ್ ಮಿನ್ ದೇರ್. ಓಕೆ, ಸಿ ಮಿನ್ ನೇಮ್ ಹೇಳ್ತಾ ಇದೆ ಅಲ್ವಾ, ಮಿನಿಮಮ್ ಅಂತೇಳಿ. ದಿಸ್ ಮಿನ್ ರಿಟರ್ನ್ಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಕಾಲಮ್. ಈಗ ಯಾವುದೋ ಒಂದು ಸೆಟ್ ಆಫ್ ವ್ಯಾಲ್ಯೂಸ್ ಅಥವಾ ಒಂದು ಕಾಲಮ್ ಕೊಟ್ಟಿದ್ದೀರಾ, ಕಾಲಮ್ ಸುಮಾರು ವ್ಯಾಲ್ಯೂಸ್ ಇದೆ, ಅದರಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ಯಾವುದಿದೆ ಅಂತೇಳಿ ನಿಮ್ಗೆ ರಿಟರ್ನ್ ಆಗಬೇಕು ಅಂದರೆ ನಾವು ಯಾವುದು ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡ್ತೀವಿ, ಮಿನಿಮಮ್ನ ಯೂಸ್ ಮಾಡ್ತೀವಿ. ಇದ್ರ ಜನರಲ್ ಸಿಂಟ್ಯಾಕ್ಸ್ ಸೇಮು. ಕೌಂಟ್ ಜಾಗದಲ್ಲಿ ಯು ಹ್ಯಾವ್ ಟು ಪುಟ್ ಮಿನ್ ದೇರ್. ದಟ್ ಈಸ್ ಸೆಲೆಕ್ಟ್ ಮಿನ್ ಕಾಲಮ್ ನೇಮ್ ಫ್ರಮ್ ಯುವರ್ ಟೇಬಲ್. ನೋಡಿ, ಐ ಆಮ್ ಹ್ಯಾವಿಂಗ್ ದ ಸೇಮ್ ಎಂಪ್ಲಾಯ್ ಟೇಬಲ್. ಓಕೆ, ಸೊ ಇಲ್ಲಿ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದ ಮಿನಿಮಮ್ ಸ್ಯಾಲ್ರಿ. ಹೂ ಈಸ್ ಗೆಟಿಂಗ್ ದ ಮಿನಿಮಮ್ ಸ್ಯಾಲ್ರಿ? ನಮ್ಮ ಕ್ವಶನ್ ಏನಿದೆ ಅಂದರೆ ಸೆಲೆಕ್ಟ್ ದ ನೇಮ್ಸ್ ಆಫ್ ದ ಆರ್ ಫೈಂಡ್ ಔಟ್ ದ ಮಿನಿಮಮ್ ಸ್ಯಾಲ್ರಿ ಇನ್ ಯುವರ್ ಎಂಪ್ಲಾಯ್ ಟೇಬಲ್. ನೋಡಿ, ಫಸ್ಟ್ ಸ್ಯಾಲ್ರಿ ಎಷ್ಟಿದೆ ನಿಮಗೆ ಎಂಪ್ಲಾಯ್ದು? 20,000, 18,000, 35,000, 22,000 ಆ್ಯಂಡ್ 26,000. ಇದರಲ್ಲಿ ಮಿನಿಮಮ್ ಸ್ಯಾಲ್ರಿ ಬೇಕು ಅಂದರೆ ಕ್ವೆರಿ ಹೆಂಗೆ ಬರೀಬೇಕು? ಸೆಲೆಕ್ಟ್ ಮಿನ್ ಆಫ್ ಸ್ಯಾಲ್ರಿ ಫ್ರಮ್ ಎಂಪ್ಲಾಯಿ. ಗೊತ್ತಾಯ್ತಲ್ವಾ? ಸೆಲೆಕ್ಟ್ ಮಿನ್ ಆಫ್ ಸ್ಯಾಲ್ರಿ ಫ್ರಮ್ ಎಂಪ್ಲಾಯಿ. ಸೊ ಔಟ್ಪುಟ್ ಏನು ಬರುತ್ತೆ ನಿಮಗೆ? 18,000 ಅಂತ ಬರುತ್ತೆ ಅಲ್ವಾ. ಲೋಯೆಸ್ಟ್ ಸ್ಯಾಲ್ರಿ 18,000 ತಾನೆ. ದಟ್ ವಿಲ್ ಬಿ ಡಿಸ್ಕೌಂಟ್ ಹಿಯರ್. Understood? Now you want to find the youngest of all the employees. ಇರಾ ಎಂಪ್ಲಾಯೀಸ್ ಅಲ್ಲಿ ಲೋಯೆಸ್ಟ್ ಏಜ್ ಯಾರ್ದಿದೆ ಅಂತ ಕಂಡಿಡಿರಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಕ್ವೆರಿ ಹೇಳಿ ನೀವೆಲ್ಲರೂ. ಎಸ್, ನಾವು ಟೆಲ್ ಮಿ who is that employee, or you need to identify me which is the lowest salary, lowest age of an employee.
ಈಗ ನೋಡಿ ಏಜನ್ನು ಅಬ್ಸರ್ವ್ ಮಾಡಿದ್ರೆ 24, 21, 30, 21, 19 ಇದೆ ಅಲ್ವಾ. ಇದಕ್ಕೆ ಕ್ವೆರಿ ಬರೀರಿ ಅಂದರೆ ಹೇಗೆ ಬರೀಬೇಕು? ಎಸ್ ಹೇಳಿ ಎಲ್ಲರೂ. ಎಸ್ ಯು ಕ್ಯಾನ್ ಟ್ರೈ. ಸೇಮ್ ಥಿಂಗ್ ನೋಡಿ, ಜಸ್ಟ್ ಒಂದು ಚೇಂಜಸ್ ಮಾಡಿ. ಏನು ಅಂದರೆ ಹಿಯರ್ ಯು ಆರ್ ರೈಟಿಂಗ್ ಸೆಲೆಕ್ಟ್ ಮಿನ್ ಆಫ್ ಸ್ಯಾಲ್ರಿ ಬರೆಯೋ ಜಾಗದಲ್ಲಿ ಏನು ಬರೀಬೇಕು? ಮಿನ್ ಆಫ್ ಏಜ್ ಫ್ರಮ್ ಎಂಪ್ಲಾಯ್ ಅಂದಿದ ತಕ್ಷಣ ಔಟ್ಪುಟ್ ಏನು ಬರುತ್ತೆ ನಿಮಗೆ? 19 ಅಂತ ಬರುತ್ತೆ. ಬಿಕಾಸ್ ದಿಸ್ ಇಸ್ ದ ಲೋಯೆಸ್ಟ್ ವ್ಯಾಲ್ಯೂ. ಅರ್ಥ ಆಯ್ತಲ್ವಾ? ಯಾವುದೇ ಕಾಲಮ್ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಲೋಯೆಸ್ಟ್ ವ್ಯಾಲ್ಯೂನ ಕಂಡುಹಿಡಿಬೇಕು ಅಂದರೆ ನಾವೇನು ಯೂಸ್ ಮಾಡ್ತೀವಿ? ಮಿನ್. ಅಂದರೆ ನಮ್ಮ ಮಿನಿಮಮ್ ವ್ಯಾಲ್ಯೂನ ಫೆಚ್ ಮಾಡೋದಕ್ಕೆ ಮಿನ್ ಅಗ್ರಿಗೇಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಇನ್ ದ ಸೇಮ್ ವೇ ಆಪೋಸಿಟ್, ಲೋಯೆಸ್ಟ್ ವ್ಯಾಲ್ಯೂ ಬೇಡ, ನನಗೆ ಹೈಯೆಸ್ಟ್ ವ್ಯಾಲ್ಯೂ ಬೇಕು, ಹೈಯೆಸ್ಟ್ ಸ್ಯಾಲ್ರಿ ಬೇಕು ಅಥವಾ ಹೈಯೆಸ್ಟ್ ಏಜ್ ಕಂಡುಹಿಡಿಬೇಕು ಅಂದರೆ ನಾವು ಯೂಸ್ ಮಾಡೋದು ಯಾವುದೋ? ಮ್ಯಾಕ್ಸ್. ಸೊ ಅದ್ರ ಸಿಂಟ್ಯಾಕ್ಸ್ ಏನಿದೆ? ಸೆಲೆಕ್ಟ್ ಮ್ಯಾಕ್ಸ್ ಆಫ್ ಕಾಲಮ್ ನೇಮ್ ಫ್ರಮ್ ಟೇಬಲ್. ನೋಡಿ, ಯು ವಾಂಟ್ ಟು ಫೈಂಡ್ ದ ಹೈಯೆಸ್ಟ್ ಏಜ್, ಯು ಆರ್ ರೈಟಿಂಗ್ ಸೆಲೆಕ್ಟ್ ಮ್ಯಾಕ್ಸ್ ಆಫ್ ಏಜ್ ಫ್ರಮ್ ಎಂಪ್ಲಾಯಿ. ಅರ್ಥ ಆಯ್ತಾ? ಸೆಲೆಕ್ಟ್ ಮ್ಯಾಕ್ಸ್ ಆಫ್ ಏಜ್ ಫ್ರಮ್ ಎಂಪ್ಲಾಯಿ ಈಸ್ ವಾಟ್? 30. ಅದೇ ರೀತಿ ಯು ವಾಂಟ್ ಟು ಫೈಂಡ್ ದ ಮ್ಯಾಕ್ಸಿಮಮ್ ಸ್ಯಾಲ್ರಿ ಅಂದರೆ ಹೇಗೆ ಬರೀಬೇಕು ಹೇಳಿ? ಎಸ್ ಬರೀರಿ ಎಲ್ಲರೂ. Write on a paper there. I want to calculate or I want to find the highest salary. Yes, ಏನು ಬರೀಬೇಕಲ್ಲಿ? we have to write there select max ಅಂತ ಬರೀಬೇಕು. ಇಲ್ಲಿ ಏಜ್ ಜಾಗದಲ್ಲಿ ಏನು ಬರೀರಿ? ಸ್ಯಾಲ್ರಿ ಅಂತ ಬರೀರಿ ಫ್ರಮ್ ಎಂಪ್ಲಾಯಿ and the output will be what? 35,000. ಅಂಡರ್ಸ್ಟುಡ್? ಅರ್ಥ ಆಗ್ತಿದೆ ಅಲ್ವಾ? ನಾನು ಒಂದು ಎಕ್ಸಾಂಪಲ್ ಬರೆದಿದ್ದೀನಿ, ಒಂದು ನಿಮ್ಮ ಹತ್ರ ಬರ್ಸ್ತಾ ಇದ್ದೀನಿ. ಅಂಡರ್ಸ್ಟುಡ್? ಸೊ ಟೋಟಲಿ ಯು ಲರ್ನ್ಟ್ ಅಬೌಟ್ ಎ ಕೌಂಟ್, you learnt about a minimum, you learnt about a maximum. Ega now we'll move for the fourth one, that is your sum aggregate function. See, this sum function which returns the sum of all the values in a specified column. ಒಂದು ಕಾಲಮಲ್ಲಿ ಎಷ್ಟೇ ವ್ಯಾಲ್ಯೂಸ್ ಇಲ್ಲಿ ಅದ್ರ ಅಷ್ಟನ್ನು ಟೋಟಲ್ ಮಾಡಿಬಿಟ್ಟು ಒಂದು ಸಿಂಗಲ್ ಸಮ್ ಕೊಡತ್ತಲ್ವಾ? ಅಗ್ರಿಗೇಟ್ ಫಂಕ್ಷನಿಗೆ ಏನಂತೀವಿ ನಾವು? ಸಮ್. ಸೊ ಸಮ್ ವರ್ಕ್ಸ್ ವಿತ್ ನ್ಯೂಮರಿಕಲ್ ಫೀಲ್ಡ್ಸ್ ಓನ್ಲಿ. ರಿಮೆಂಬರ್ ದಿಸ್ ಒನ್. ಇದನ್ನು ಆಲ್ಫಾಬೆಟಿಕ್, ಆಲ್ಫಾ ನ್ಯೂಮರಿಕಲ್ ಎಲ್ಲ ಯೂಸ್ ಮಾಡಲಿಕ್ಕಾಗಲ್ಲ. ಇದನ್ನು ಯೂಸ್ ಮಾಡುವಾಗ ಯು ಶುಡ್ ಮೇಕ್ ಶೂರ್ ದಟ್ ಆಸ್ ಅನ್ ಆಟ್ರಿಬ್ಯೂಟ್ ವಾಟ್ ದ ಕಾಲಮ್ ನೇಮ್ ಯು ಆರ್ ಪ್ರೊವೈಡಿಂಗ್ ಇಟ್ ಈಸ್ ಆಫ್ ನ್ಯೂಮರಿಕ್ ಟೈಪ್. ಓಕೆ, ಸೊ ಅದನ್ನು ಹೇಗೆ ಬರೀತೀರಾ? ಸೆಲೆಕ್ಟ್ ಸಮ್ ಕಾಲಮ್ ನೇಮ್ ಫ್ರಮ್ ಯುವರ್ ಟೇಬಲ್ ನೇಮ್. ಓಕೆ, ಸೊ ಫಾರ್ ದ ಸೇಮ್ ಟೇಬಲ್ ಐ ವಾಂಟ್ ಟು ಫೈಂಡ್ ದ ಸಮ್ ಆಫ್ ಆಲ್ ದ ಎಂಪ್ಲಾಯೀಸ್ ಸ್ಯಾಲ್ರಿ. ಅಂದರೆ ಈಗ ಸ್ಯಾಲ್ರಿ ಅಂತ ಇಲ್ಲೇನು ಕಾಲಮ್ ಇದೆ ಅಲ್ವಾ, ಇದಿಷ್ಟು ಸಮ್ ಮಾಡಿಬಿಟ್ಟು ಕೊಡಿ ಅಂತ ಹೇಳಿದ್ರೆ ಏನು ಬರೀಬೇಕು? ಸೆಲೆಕ್ಟ್ ಸಮ್ ಆಫ್ ಸ್ಯಾಲರಿ ಫ್ರಮ್ ಎಂಪ್ಲಾಯಿ. ಸೊ ನೋಡಿ, 20,000 ಪ್ಲಸ್ 18,000 ಪ್ಲಸ್ 35,000 ಪ್ಲಸ್ 22,000 ಪ್ಲಸ್ 26,000 ಅಂದರೆ ಟೋಟಲಿ ಇಟ್ ವಿಲ್ ಬಿ ಅರೌಂಡ್ 1,21,000. ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ. ಈಗ 5 ಜನದ್ದು ಅಂದರೆ ಕ್ಯಾಲ್ಕುಲೇಟ್ ಮಾಡೋದು ಈಸಿ. ಅದೇ ನಿಮ್ಮ ಹತ್ರ ಎಂಪ್ಲಾಯೀಸೇ ಒಂದು 50 ಜನ ಇದ್ದಾರೆ, ಅವ್ರದ್ದೆಲ್ಲ ಬೇರೆ ಬೇರೆ ರ್ಯಾಂಡಮ್ ಸ್ಯಾಲ್ರೀಸ್ ಇದ್ದಾಗ ಯು ಕೆನಾಟ್ ಕೌಂಟ್ ಎವ್ರಿಥಿಂಗ್ ದೇರ್. ಸೊ ಆವಾಗ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸಿಂಪಲ್ ಯಾವುದು? ಯು ಯೂಸ್ ಅನ್ ಅಗ್ರಿಗೇಟ್ ಫಂಕ್ಷನ್ ಕಾಲ್ಡ್ ಆಸ್ ಸೆಲೆಕ್ಟ್ ಸಮ್ ಆಫ್ ಸ್ಯಾಲ್ರಿ ಫ್ರಮ್ ದ ಎಂಪ್ಲಾಯೀಸ್. ಅರ್ಥ ಆಯ್ತಲ್ವಾ? ಅಂಡರ್ಸ್ಟುಡ್? ಸೊ ದಟ್ ಈಸ್ ಅಬೌಟ್ ಯುವರ್ ಸಮ್ ಅಗ್ರಿಗೇಟ್ ಫಂಕ್ಷನ್. ಸಮ್ ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡುವಾಗ ವಾಟ್ ಕೇರ್ ಶುಡ್ ಬಿ ಟೇಕನ್ ದೇರ್? ನೀವು ಸಮ್ಮಿಗೆ ಪಾಸ್ ಮಾಡ್ತೀರಾ ಆಟ್ರಿಬ್ಯೂಟ್ ಅಥವಾ ಕಾಲಮ್ ನೇಮು ಯಾವ ಟೈಪ್ ಆಗಿರಬೇಕು? ನ್ಯೂಮರಿಕ್ ಮಾತ್ರ ಆಗಿರಬೇಕು. ಇಟ್ ಕೆನಾಟ್ ಬಿ ವಾಟ್? ಎನಿ ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ. ಓಕೆ, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ವಾಟ್? ಎ ವಿ ಜಿ. ಎ ವಿ ಜಿ ಅಂದರೆ ಏನು? ಇಟ್ ಈಸ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಆವ್ರೇಜ್ ವ್ಯಾಲ್ಯೂ. ಇಲ್ಲಿ ಟೋಟಲ್ ಸಮ್ ಸಿಕ್ಕಿತ್ತಲ್ವಾ, ಟೋಟಲ್ ಸಮ್ನ ನಂಬರ್ ಆಫ್ ಎಲಿಮೆಂಟ್ಸ್ ಜೊತೆ ಡಿವೈಡ್ ಮಾಡಿಬಿಟ್ಟು ಫೈನಲ್ ಆಗಿ ಇದು ಕೊಡೋದು ಏನು? ನಿಮ್ಮ ಆವ್ರೇಜ್ ವ್ಯಾಲ್ಯೂ. So it returns the average value of your data value. Select average of column. For example, I need to identify the average value, salary value among this table. ಅವಾಗ ಏನು ಬರೀತೀರಾ? ಸೆಲೆಕ್ಟ್ ಆವ್ರೇಜ್ ಆಫ್ ಸ್ಯಾಲರಿ ಫ್ರಮ್ ಎಂಪ್ಲಾಯಿ. ಸೊ ನೋಡಿ, ಇದಿಷ್ಟು ಟೋಟಲ್ ಮಾಡಿದ್ರೆ ಏನಾಗುತ್ತೆ? 1,21,000 ಬರುತ್ತಲ್ಲ, ಡಿವೈಡೆಡ್ ಬೈ ಎಷ್ಟು ಎಂಪ್ಲಾಯೀಸ್ ಇದ್ದಾರೆ? 5 ತಾನೆ. 5 ಮಾಡಿದ್ರೆ ಏನಾಗುತ್ತೆ? 24,200 is the average salary of the employee in our company there. ಅದೇ ರೀತಿ ಇಫ್ ಯು ವಾಂಟ್ ಟು ಐಡೆಂಟಿಫೈ ವಾಟ್ ಈಸ್ ದ ಆವ್ರೇಜ್ ಏಜ್ ಆಫ್ ದ ಎಂಪ್ಲಾಯೀಸ್, ಹೇಗೆ ಬರಿಬೇಕು ಅದನ್ನು ಹೇಳಿ? ಸೆಲೆಕ್ಟ್ ಎ ವಿ ಜಿ ಆಫ್ ಏನು ಬರಿಬೇಕು ನಾವು? ಎಂಪ್ಲಾಯೀಸ್ ತಾನೆ. ಇಲ್ಲೇನು ಬರೀರಿ? ಏಜ್ ಅಂತ ಬರೀರಿ ಫ್ರಮ್ ಎಂಪ್ಲಾಯಿ. ಸೊ ಅವಾಗ ಏನಾಗುತ್ತೆ? ಇದಿಷ್ಟು ಆ್ಯಡ್ ಆಗಿ ಡಿವೈಡೆಡ್ ಬೈ 5 ಮಾಡಿ ನಿಮಗೇನು ಬರುತ್ತೆ? ದಟ್ ವಿಲ್ ಬಿ ಯುವರ್ ಆವ್ರೇಜ್ ಏಜ್ ವ್ಯಾಲ್ಯೂ. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ಯುವರ್ ಫಿಫ್ತ್ ಅಗ್ರಿಗೇಟ್ ಫಂಕ್ಷನ್, ಎ ವಿ ಜಿ, ದಟ್ ಈಸ್ ಆವ್ರೇಜ್. Okay, so total, dear students, let us a session summary of for our today's now. That is, you have learnt about all the 5 ISO standard aggregate function. ಯಾವ್ದು? ಕೌಂಟು, ಸಮ್, ಆವ್ರೇಜ್, ಮಿನ್ನು, ಮ್ಯಾಕ್ಸ್. ಕೌಂಟಲ್ಲಿ ಯು ಹ್ಯಾವ್ ಲರ್ನ್ಡ್ ಅಬೌಟ್ ದ ಡಿಸ್ಟಿಂಕ್ಟ್ ಕೀವರ್ಡ್. ಕೌಂಟ್ ಸ್ಟಾರ್ ಅಂದರೆ ಏನು? ಕೌಂಟ್ನ ಹೇಗೆ ಯೂಸ್ ಮಾಡಬೇಕು ಕಲ್ತಿದ್ದೀರಾ. ಯು ಹ್ಯಾವ್ ಲರ್ನ್ ದಟ್ ಸಮ್ ಆ್ಯಂಡ್ ಆವ್ರೇಜ್ ಫಂಕ್ಷನ್ಸ್ ವರ್ಕ್ ಓನ್ಲಿ ವಿತ್ ಡ್ಯಾಶ್ ಟೈಪ್ ಆಫ್ ಡೇಟಾ, numeric type of data. And if you want to exclude the duplicate values from aggregate function result, then ನೀವು ಏನು ಕೀವರ್ಡ್ ಯೂಸ್ ಮಾಡ್ತೀರಾ? ಡಿಸ್ಟಿಂಕ್ಟ್ ಕೀವರ್ಡ್. The all keyword includes even the duplicates there. Aggregate functions can be used in conjunction with other SQL clauses such as group by.
ಗ್ರೂಪ್ ಬೈ ಯೂಸ್ ಮಾಡ್ಕೊಂಡ್ಬಿಟ್ಟು ಕೂಡ ನಾವು ಇದನ್ನು SQL ಅಲ್ಲಿ ಈ ಅಗ್ರಿಗೇಟ್ ಫಂಕ್ಷನ್ಸ್ನ ಯೂಸ್ ಮಾಡ್ಬೋದು. Okay, for further references, dear students, you can refer the book titled Fundamentals of Database Systems by Nawate, and you can refer the 5th edition of your AW publication. ಎರಡನೇ ಬುಕ್ಕು, you can refer the database system concept by Korth and Sudarshan. You can refer the 4th edition of your McGraw-Hill publication.